ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿಗೆ ಹುಸಿ ಬಾಂಬ್ ಬೆದರಿಕೆ. ವಿದೇಶದಿಂದ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಮೆಸೇಜ್ ಬಂದಿದೆ. ನೆಲಮಂಗಲ ತಾಲೂಕಿನ ಟಿ ಬೇಗೂರು ಬಳಿ ಇರುವಂತ ಕಾಲೇಜ್ ಅದು ಸಿದ್ಧಾರ್ಥ ಮೆಡಿಕಲ್ ಕಾಲೇಜು. ವಿದೇಶದಿಂದ ಇಮೇಲ್ ಮೂಲಕ ಬಾಂಬ್ ಬೆದರಿಕೆಯ ಒಂದು ಮೆಸೇಜ್ ಬಂದಿರೋದು. ನೆಲಮಂಗಲ ತಾಲೂಕಿನ ಟಿ ಬೇಗೂರು ಬಳಿ ಇರುವಂತ ಕಾಲೇಜಿನ ಬಾಂಬ್ ಬೆದರಿಕೆಯಿಂದ ಆ ಮೆಸೇಜ್ನಿಂದ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗೆ ಆತಂಕ ಶುರುವಾಗ್ಬಿಟ್ಟಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಸ್ಪಿ ಚಂದ್ರಕಾಂತ್ ಭೇಟಿ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಬಂದು ಇಂಚಿಂಚು ಪರಿಶೀಲನೆ ಕೂಡ ನಡೆಸಿದ್ದಾರೆ ಬಾಂಬ್ ಸ್ಕ್ವಾಡ್ನವರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ನೆಲಮಂಗಲ ರಿಪೋರ್ಟರ್ ಮೂರ್ತಿ ಬೀರಯ್ಯನ ಪಾಳ್ಯ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ನೆಲಮಂಗಲದ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿಗೆ ಏನು ಬಾಂಬ್ ಬೆದರಿಕೆಯ ಒಂದು ಕರೆ ಬಂದಿರೋಂಥದ್ದು. ವಿದೇಶದಿಂದ ಈ ಒಂದು ಕರೆ ಬಂದಿರೋ ಹಿನ್ನೆಲೆಯಲ್ಲಿ ಏನು ಬಾಂಬ್ ನಿಷ್ಕ್ರಿಯ ದಳದವರು ಏನು ಸ್ಥಳದಲ್ಲಿ ಬಂದು ಏನು ತನಿಖಾ ಕಾರ್ಯಗಳನ್ನು ಮತ್ತು ಪರಿಶೀಲನೆ ಕಾರ್ಯಗಳನ್ನು ಮಾಡ್ತಾರೆ. ನೀವು ನೋಡ್ಬೋದು ಈ ಒಂದು ವಿಷಯದಲ್ಲಿ ಈಗ ಒಂದು ಬಾಂಬ್ ನಿಷ್ಕ್ರಿಯ ದಳದವರು ಬಂದು ನೋಡಿ ಸ್ಥಳದಲ್ಲಿ ಇಂಚಿಂಚು ಕೂಡ ಪರಿಶೀಲನೆ ನಡೆಸ್ತಾರಂಥದ್ದು. ನೆಲಮಂಗಲ ತಾಲೂಕಿನ ಏನು ಟಿ ಬೇಗೂರು ಸಮೀಪದಲ್ಲಿರುವಂಥ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ಗೆ ಏನು ಈ ಒಂದು ಬಾಂಬ್ ಕೆರೆ ಬಂದಿರೋ ಹಿನ್ನೆಲೆಯಲ್ಲಿ ಏನು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೊಡೆತದ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಇದಾಗಿದ್ದು ಏನು ವಿದೇಶದಿಂದ ಬಂದಂಥ ಒಂದು ಅಪರಿಚಿತ ವ್ಯಕ್ತಿಯ ಏನು ಇಮೇಲ್ ಮೂಲಕ ಏನು ಒಂದು ಮೆಸೇಜ್ ಬಂದಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಬಂದು ಸಿಬ್ಬಂದಿಗಳು ಏನು ಪರಿಶೀಲನೆ ನಡೆಸ್ತಾರಂಥದ್ದು. ಕಾಲೇಜು ಆಡಳಿತ ಮಂಡಲ ಏನು ತಕ್ಷಣವೇ ಏನು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು. ಅದರಲ್ಲಿ ಹಿನ್ನೆಲೆಯಲ್ಲಿ ಏನು ಪೊಲೀಸರು ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಸ್ಥಳಕ್ಕೆ ದೌಡಾಯಿಸಿ ಕಾಲೇಜು ಆವರಣವನ್ನು ಸಂಪೂರ್ಣವಾಗಿ ಪರಿಶೀಲನೆ ನಡೆಸ್ತಾರಂಥದ್ದು. ನೀವು ನೋಡ್ಬೋದು ಸ್ಥಳದಲ್ಲಿ ಡಾಗ್ ಸ್ಕ್ವಾಡ್ ಕೂಡ ಇಂಚಿಂಚೂ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನು ಕಾಲೇಜಿನ ಪ್ರತಿಯೊಂದು ಕಟ್ಟಡ, ತರಗತಿ, ಹಾಸ್ಟೆಲ್ ಸೇರಿದಂತೆ ಎಲ್ಲ ಕಡೆಗಳಲ್ಲೂ ಏನು ಇಂಚಿಂಚು ತಪಾಸಣೆ ನಡೆಸಲಾಗ್ತಾ ಇದೆ. ಯಾವುದೇ ರೀತಿಯ ಅನುಮಾನಾಸ್ಪದ ವಸ್ತುಗಳು ಕಂಡರೂ ಕೂಡ ಅದನ್ನು ಪರಿಶೀಲನೆ ಮಾಡ್ತಾ ಇರೋಂಥದ್ದು, ಏನು ಅದನ್ನು ಖಚಿತಪಡಿಸಿಕೊಳ್ತಾ ಇರೋಂಥದ್ದು ನೀವು ನೋಡ್ಬೋದು. ನೋಡಿ ಈ ಕಡೆ ಮರದ ಗಿಡ ಕೊಂಡಗಳು ಕೂಡ ಬಿಡ್ತಾ ಇಲ್ಲ. ಹಾಗಾಗಿ ಏನಿದು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಸ್ ಪಿ ಚಂದ್ರಕಾಂತ್ ಅವರು ಕೂಡ ಸ್ಥಳಕ್ಕೆ ಬಂದು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಏನು ಅಲ್ಲಿ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚಾಗಿ ಕಟ್ಟುನಿಟ್ಟಾಗಿ ವಹಿಸಿರುವಂಥದ್ದು. ಹಾಗಾಗಿ ಏನು ಈ ಘಟನೆ ಹಿನ್ನೆಲೆಯಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಆತಂಕಕ್ಕೊಳಗಾಗಿದ್ದಾರೆ. ಹಾಗಾಗಿ ಬಾಂಬ್ ನಿಷ್ಕ್ರಿಯ ದಳದವರು ಬಂದು ಈಗ ಇಂಚಿಂಚು ಕೂಡ ಇಲ್ಲೇನೆ ಪರಿಶೀಲನೆ ನಡೆಸ್ತಾರಂಥದ್ದು. ಹಾಗಾಗಿ ಏನು ಸದ್ಯ ಈಗ ಮೇಲ್ ಕಳಿಸಿದ ವ್ಯಕ್ತಿಯನ್ನು ಪತ್ತೆ ಹಚ್ಚಲು ಪೊಲೀಸರು ಹರಸಾಹಸ ಪಡ್ತಾ ಇರೋಂಥದ್ದು ನೀವು ನೋಡ್ಬೋದು ದೃಶ್ಯದಲ್ಲಿ. ಪ್ರತಿಯೊಂದು ಸ್ಥಳವನ್ನು ಕೂಡ ಇಂಚಿಂಚು ಪರಿಶೀಲನೆ ನಡೆಸ್ತಾ ಇರೋಂಥದ್ದು. ಇದುವರೆಗೂ ಕೂಡ ಆತ ಯಾರು ಅಂತ ಇನ್ನೂ ಪತ್ತೆ ಆಗಿಲ್ಲ. ಹಾಗಾಗಿ ಏನು ಅಪರಿಚಿತ ವ್ಯಕ್ತಿ ಏನು ವಿದೇಶದಲ್ಲಿ ಕೂತ್ಕೊಂಡು ಈ ರೀತಿಯಾಗಿ ಏನು ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನ ಸ್ಫೋಟಿಸುವುದಾಗಿ ಏನು ಮೇಲ್ ಕರೆ ಆಧಾರದ ಮೇಲೆ ಈಗ ಇದೊಂದು ತಪಾಸಣೆ ನಡೀತಾ ಇರೋಂಥದ್ದು. ಹಾಗಾಗಿ ಕಾಲೇಜಿನಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯೊಂದಿಗೆ ತನಿಖಾ ಮಾಡ್ತಾರಂಥದ್ದು. ಮೂರ್ತಿ, ನೆಲಮಂಗಲ, ಗ್ಯಾರಂಟಿ.